ನೆಕ್ಸ್ಟ್, ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಪತ್ತೆ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಮಂಜುನಾಥನ ಸನ್ನಿಧಿಯಲ್ಲಿ ನಾನು ಹೇಳದ್ನಲ್ಲ, ಸತ್ಯ ಸುಳ್ಳಿನ ನಡುವೆ ಸಂಘರ್ಷ ಏರ್ಪಟ್ಟಂತೆ ಕಾಣಿಸ್ತಾ ಇದೆ. ಯಾವುದು ಸತ್ಯ, ಯಾವುದು ಸುಳ್ಳು, ಇದೆಲ್ಲವೂ ಕೂಡ SIT ತನಿಖೆಯ ನಂತರವೇ ಗೊತ್ತಾಗುತ್ತೆ. ನೇತ್ರಾವತಿ ದಡದಿಂದ ಅಧರ್ಮದ ವಿರುದ್ಧ ಮಹಾಯುದ್ಧ ಸಾರಲಾಗ್ತಾ ಇದೆ. ಇವತ್ತು ನಿಮ್ಮ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡುತ್ತೆ. ಇವತ್ತು ಪವರ್ ಟಿವಿಯ ಚೀಫ್ ರಾಕೇಶ್ ಶೆಟ್ಟಿ ಲೈವ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾರೆ. ಎಷ್ಟೊತ್ತಿಗೆ? ಬೆಳಗ್ಗೆ 8:57 ಧರ್ಮಸ್ಥಳದಲ್ಲಿ ಆಪರೇಷನ್ ತಲೆಬುರುಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ ರಿಪೋರ್ಟ್ ಕೊಡ್ತಾರೆ. ಸ್ಥಳದಿಂದ ರಾಕೇಶ್ ಶೆಟ್ಟಿ ಅವರಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಲಾಗುತ್ತೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ದಿಟ್ಟ ವರದಿಗಾರಿಕೆ ಮಾಡ್ತಾ ಇದೆ ನಿಮ್ಮ ಪವರ್ ಟಿವಿ. ಸತ್ಯ ನ್ಯಾಯಕ್ಕಾಗಿ ಪವರ್ ಟಿವಿಗಿಂತ ದಿಟ್ಟ ರಿಯಾಲಿಟಿ ಚೆಕ್ ಅನ್ನು ಮಾಡಲಾಗ್ತಾ ಇದೆ. ಹೇಳದಲ್ಲ, ಧರ್ಮಸ್ಥಳದಲ್ಲಿ ಧರ್ಮ ಅಧರ್ಮದ ನಡುವಿನ ಯುದ್ಧ, ಸತ್ಯ ಸುಳ್ಳಿನ ನಡುವೆ ಶೋಧ ಕಾರ್ಯ ನಡೀತಾ ಇದೆ. ಅಸ್ಥಿಪಂಜರ ಪತ್ತೆ ಆಯಿತು 6ನೇ ಪಾಯಿಂಟ್ನಲ್ಲಿ ಅಂತ. ಸತ್ಯ ಯಾವುದು, ಸುಳ್ಳು ಯಾವುದು, ಇದರ ನಡುವೆ ಸಂಘರ್ಷ ಏರ್ಪಟ್ಟಿದೆಯಲ್ಲ. ಹಾಗಾಗಿ ನೇತ್ರಾವತಿ ದಡದಿಂದ ಅಧರ್ಮದ ವಿರುದ್ಧ ಮಹಾಯುದ್ಧವನ್ನು ಸಾರಲಾಗ್ತಾ ಇದೆ. ಇವತ್ತು ನಿಮ್ಮ ಪವರ್ ಟಿವಿಯ ಚೀಫ್ ರಾಕೇಶ್ ಶೆಟ್ಟಿ ಲೈವ್ ರಿಪೋರ್ಟ್ ಅನ್ನು ಕೊಡ್ತಾರೆ ಧರ್ಮಸ್ಥಳದಿಂದ. ಆಪರೇಷನ್ ತಲೆಬುರುಡೆ, ಇದರ ಸತ್ಯ ಏನು, ಇದರ ಸುಳ್ಳೇನು, ಸ್ಥಳದಿಂದಲೇ ರಾಕೇಶ್ ಶೆಟ್ಟಿ ಅವರಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಲಾಗುತ್ತೆ. ಮಿಸ್ ಮಾಡದೆ ಬೆಳಗ್ಗೆ ಇನ್ನು ಸ್ವಲ್ಪ ಹೊತ್ತರಲ್ಲೇ, ಅಂದರೆ 8:57 ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನು ತೋರಿಸ್ತಾ ಹೋಗ್ತೀವಿ.